ಮಲಯಾಳಂ ಇಂಡಸ್ಟ್ರಿ ಅವ್ರಿಗೆ 2024 ಏನಿದೆ ಒಂದು ಥರ ಗೋಲ್ಡನ್ ಇಯರ್ ಅಂತಲೇ ಹೇಳ್ಬೋದು. ಹತ್ತತ್ರ ಒಂದು 550 ಕೋಟಿಯಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಅವ್ರು ಈಗಲೇ ನೋಡಿದ್ದಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋಕೆ ಅಂತಲೇ ಈ ಸಿನಿಮಾ ಬಂದಿದೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಆವೇಶಂ, ಡೈರೆಕ್ಟೆಡ್ ಬೈ ಜೀತು ಮಾಧವನ್, ಸ್ಟಾರಿಂಗ್ ಫಹದ್ ಫಾಸಿಲ್ ಇನ್ ಲೀಡ್ ರೋಲ್. ಮಲಯಾಳಂ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಅದರಲ್ಲಿ ಒಂದು 25-30% ಕನ್ನಡನೇ ಇದೆ. ಆ್ಯಂಡ್ ನೋಡಿದ್ದಾಯಿತು ಸಿನಿಮಾನ ಮಲಯಾಳಂನಲ್ಲೇ. ಆ್ಯಂಡ್ ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಂಗೇನು ಇಷ್ಟ ಆಯ್ತು, ನಂಗೇನು ಕಷ್ಟ ಆಯ್ತು ಅಂತೆಲ್ಲ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆವೇಶಂ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಕೇರಳದಿಂದ ಬೆಂಗಳೂರಿಗೆ ಓದೋಕೆ ಅಂತ 3 ಜನ ಮಲಯಾಳಿಗಳು ಬರ್ತಾರೆ. ಅಜು, ಬಿಬಿ, ಶಾಂತನ್. ಇವ್ರಿಗೆ ಕಾಲೇಜಲ್ಲಿ ಸೀನಿಯರ್ಸ್ ಜೊತೆ ಕಿರಿಕಾಗುತ್ತೆ. ಸೀನಿಯರ್ಸ್ ಈ 3 ಜನರನ್ನು ಹಾಕ್ಕೊಂಡು ಸರಿಯಾಗಿ ರುಬ್ತಾರೆ. ಸೊ ಈಗ ಈ 3 ಜನ ಲೋಕಲ್ ಸಪೋರ್ಟ್ ತೊಗೊಂಡು ರಿವೆಂಜ್ ತೊಗೋಬೇಕಂತ ಅನ್ಕೋತಾರೆ. ಆಮೇಲೆ ಏನಾಯಿತು, ರಿವೆಂಜ್ ತೊಗೊಂಡ್ರಾ, ಏನು ಕತೆ, ನಮ್ಮ ರಂಗಣ್ಣನ ಕತೆ ಏನು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ರೈಟಿಂಗ್. ಈ ಸಿನಿಮಾ ಒಂದು ಆ್ಯಕ್ಷನ್, ಕಾಮಿಡಿ, ಡ್ರಾಮಾ ಆ್ಯಂಡ್ ಈ 3 ಕ್ಯಾಟಗರಿಯಲ್ಲೂ ಸಿನಿಮಾ ಗೆದ್ದಿದೆ ಅಂತ ಹೇಳ್ತೀನಿ. ಆ್ಯಕ್ಷನಿಂದನೂ ಸ್ಯಾಟಿಸ್ಫೈ ಮಾಡ್ತಾರೆ. ಕಾಮಿಡಿ ಅಂತೂ ಕೇಳಲೇಬೇಡಿ, ಪ್ರತಿ 2-3 ನಿಮಿಷಕ್ಕೂ ನಕ್ಕು ಸಾಕಾಗಿ ಹೋಗುತ್ತೆ. ಆಮೇಲೆ ಆ ಡ್ರಾಮಾನ ಎಷ್ಟು ಚೆನ್ನಾಗಿ ಟಚ್ ಮಾಡಿ ಬಿಟ್ಟಿದ್ದಾರೆ ಅಂತೀರ. ಸ್ವಲ್ಪ ಜಾಸ್ತಿ ಆಗಿದ್ರು ಕೆಟ್ಟೋಗಿರೋದು ಅದು, ಬಟ್ ಪ್ರಾಪರಾಗಿ ಟ್ರೀಟ್ ಮಾಡಿದ್ದಾರೆ ಈ 3 ಝೋನ್ಗಳನ್ನು. ಒಂದು ಒಳ್ಳೆ ಸೀರಿಯಸ್ ನೋಟಲ್ಲಿ ಸಿನಿಮಾ ಶುರುವಾಗುತ್ತೆ. ಆ್ಯಕ್ಷನ್, ಕಾಮಿಡಿ, ಡ್ರಾಮಾ ಈ 3ನ್ನು ಎಂಜಾಯ್ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ನಮಗೆ ಆ ರಿವೆಂಜ್ ಅನ್ನೋದನ್ನು ಫೀಲ್ ಮಾಡಿಸ್ತಾರೆ. ಅದಕ್ಕೆ ನಮ್ಮನ್ನು ಕಾಯೋ ಹಾಗೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಆ ಕ್ಯಾರೆಕ್ಟರ್ಗಳು ಏನು ಫೀಲ್ ಆಗುತ್ತೋ ನಮಗೂ ಅದನ್ನೇ ಫೀಲ್ ಮಾಡಿಸಿದ್ದಾರೆ. ಸೀರಿಯಸ್ಲಿ ಏನು ರೈಟಿಂಗ್ ಅನಿಸ್ಬಿಡ್ತು. ಆ 3 ಜನರಿಗೆ ಏನು ಫೀಲ್ ಆಗ್ತಿರುತ್ತೋ ಅದನ್ನೇ ನಮಗೂ ಫೀಲ್ ಮಾಡಿಸಿದ್ದಾರೆ. ಅದು ಸ್ಪೆಷಲಿ ಹೈಲೈಟ್ ಆಗೋದು, ನಮ್ಮ ಅಟೆನ್ಷನ್ಗೆ ಬರೋದು ಇದರ ಸೆಕೆಂಡ್ ಹಾಫಲ್ಲಿ. ಆ ಅನ್ಪ್ರೆಡಿಕ್ಟಬಲ್ ಮೂಮೆಂಟ್ಸ್ ಶುರುವಾದಾಗ ಮೇಯ್ನ್ ಕ್ಯಾರೆಕ್ಟರ್ ಏನು ಮಾಡ್ತಾನೆ, ಹೇಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಆ 3 ಜನರು ಹುಡುಗರ ಜೊತೆ ಶುರುವಾಗೋ ಕತೆ ಅವರ ಎಮೋಷ್ನಲ್ ಝೋನ್ನ ಅಲ್ಲಲ್ಲಿ ಟಚ್ ಮಾಡಿಸ್ತಾರೆ. ಜಾಸ್ತಿ ಏನಿಲ್ಲ, ಬಟ್ ಈ ರಂಗ ಅನ್ನೋ ಕ್ಯಾರೆಕ್ಟರ್ಗೆ ಇರೋ ಎಮೋಷ್ನಲ್ ಡೆಪ್ತ್ಗೆ ಒಂದು ಕ್ಲೋಸರ್ ಇದೆ. ಅದು ಮಾತ್ರ ಬ್ರಿಲಿಯಂಟ್. ಸಿನಿಮಾಗೆ ಸಖತ್ತು ಪುಷ್ ಕೊಡ್ತು. ಅದು ಮಾತ್ರ ಅದೇನಾದರೂ ಇರಲಿಲ್ಲ ಅಂದಿದ್ರೆ ಸಿನಿಮಾಗೆ ತುಂಬ ಹೊಡೆತ ಬೀಳೋದು. ಆ ರೈಟಿಂಗ್ ಅನ್ನೋದು ಇದರ ಕ್ಲೈಮ್ಯಾಕ್ಸಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸಣ್ಣ ಸಣ್ಣ ಹಿಂಟ್ಸ್ನ ಬಿಟ್ಟಿರ್ತಾರೆ ಅಲ್ಲಲ್ಲಿ. ಹಾಗೆ ಕ್ಲೈಮ್ಯಾಕ್ಸ್ಗೆ ಅಂತಲೇ ತುಂಬ ಸೀಕ್ರೆಟಾಗಿ ಎಲಿಮೆಂಟ್ಸ್ನ ಹೈಡ್ ಮಾಡ್ಕೊಂಡು ಬಚ್ಚಿಟ್ಕೊಂಡು ಬಂದಿರ್ತಾರೆ. ಅದನ್ನು ಒಂದೊಂದಾಗಿ ಬಿಡ್ತಾ ಹೋಗಿದ್ದು ಆ್ಯಂಡ್ ಅದನ್ನ ನೋಡುವಾಗ ಸಿಕ್ಕ ಫೀಲಿಂಗ್ ಸಾಕಾಗಿತ್ತು ಮಾತ್ರ. ನಿಜವಾಗ್ಲೂ ಅಷ್ಟು ಈಸಿ ಅಲ್ಲ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ಆ್ಯಕ್ಷನ್, ಕಾಮಿಡಿ, ಡ್ರಾಮಾದಿಂದ ಸ್ಯಾಟಿಸ್ಫೈ ಮಾಡಿಸೋದು. ಬಟ್ ಇಲ್ಲಿ ಅವರು ಅದನ್ನ ಅಚೀವ್ ಮಾಡಿದ್ದಾರೆ. ಈ 3 ಝೋನ್ಗಳನ್ನು ರೈಟಿಂಗಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ ಮೈನ್ ಕ್ಯಾರೆಕ್ಟರ್ನ ಹೆಂಗೆ ಬರ್ಕೊಂಡಿದ್ದಾರೆ ಅಂತಂದರೆ, ಅದರ ಬಿಹೇವಿಯರಿಂದ ಅದರ ಸುತ್ತಮುತ್ತ ಇರೋ ಪಾತ್ರಗಳಿಗೂ ಕೂಡ ಒಂದು ತೂಕ ಅಂತ ಬರುತ್ತೆ. ಈ ವಿಚಾರ ನಂಗೆ ಬಹಳ ಹಿಡಿಸ್ತು. ನೆಕ್ಸ್ಟ್ ಇದರ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಕ್ಸಿಕ್ಯೂಷನ್. ಈ ಸಿನಿಮಾಗೆ ಇರೋ ಪ್ಲಾಟ್ಗೆ, ಆ ಕ್ಯಾರೆಕ್ಟರ್ಗೆ ಅವರು ಹಾಕಿರೋ ಲಿಮಿಟೇಷನ್ಸ್ಗೆ, ಆ ಕ್ಯಾರೆಕ್ಟರ್ಗೆ ಕೊಟ್ಟಿದ್ದ ಬಿಲ್ಡಪ್ಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಆ್ಯಂಡ್ ಎಕ್ಸಿಕ್ಯೂಷನಲ್ಲಿ ಎಡವಿದ್ರೆ ಸಿನಿಮಾ ತುಂಬಾ ಫ್ಲ್ಯಾಟ್ ಆಗ್ತಿತ್ತು. ಆದರೆ ಇಲ್ಲಿ ಅವೆರಡೂ ಕೂಡ ಟಾಪ್ ನಾಚಲ್ಲಿದೆ ಅಂತ ಹೇಳಬಲ್ಲೆ. ಏನು ಬರ್ಕೊಂಡಿದ್ದಾರೆ ಅಂತೀರ ಸ್ಕ್ರೀನ್ ಪ್ಲೇನ. ಲಿಟ್ರಲಿ ಒಂದು ಸೀನ್ ಕೂಡ ಬೋರ್ ಅನ್ಸೋದಿಲ್ಲ, ಲ್ಯಾಗ್ ಫೀಲ್ ಬರಲಿಲ್ಲ ನನಗೆ. ಮೇಜರ್ ಆಗಿ ಸ್ಕ್ರೀನ್ ಪ್ಲೇನಲ್ಲಿ ಇವರು ಕಾಮಿಡಿನ ಟೂಲ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಕಾಮಿಡಿ ಫನ್ ಅನ್ನೋದನ್ನು ಸೀರಿಯಸ್ ಸೀನಲ್ಲಿ ತರ್ತಾರೆ, ಎಮೋಷನಲ್ ತರ್ತಾರೆ, ಇಂಟೆನ್ಸ್ ಸೀಕ್ವೆನ್ಸಲ್ಲಿದ್ದಾಗ ತರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿನೂ ಕೂಡ ಅದು ಬರುತ್ತೆ. ಆ್ಯಂಡ್ ಅದನ್ನು ತಂದಿರೋ ಎಲ್ಲ ಕಡೆನೂ ಅದು ಪ್ರಾಪರಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ತೀನಿ. ನಾನು ಆವಾಗಲೇ ಹೇಳಿದೆ ಕೆಲವೊಂದನ್ನು ಹೈಡ್ ಮಾಡಿರ್ತಾರೆ ಅಂತ. ಅದರಿಂದ ಮತ್ತೆ ಆ ಪಾತ್ರದ ಬರವಣಿಗೆಯಿಂದ, ಅದರ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟಿಂದ ಅದೇನು ಮಾಡುತ್ತೆ ಅಂತಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಇದರ ಸೆಕೆಂಡ್ ಹಾಫಲ್ಲಿ ಆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ 3 ಜನ ಹುಡುಗರಿಗೆ ಬರ್ಕೊಂಡಿರೋ ಚಾಲೆಂಜಸ್ಗಳು ಆ್ಯಂಡ್ ರಂಗ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ, ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ಆ್ಯಂಡ್ ಆ ಸೀಕ್ವೆನ್ಸಸ್ ಬಂದಾಗ ಅವು ಎಲ್ಲ ಆ್ಯಂಗಲ್ಸಿಂದನೂ ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡ್ತವೆ. ಅಷ್ಟು ಚೆನ್ನಾಗಿದೆ ಇದರ ಎಕ್ಸಿಕ್ಯೂಷನ್. ಇದಕ್ಕೆ ಮೇಯ್ನಾಗಿ ಪುಷ್ ಕೊಟ್ಟಿರೋದು ಅಂದರೆ ಅದು ಇಲ್ಲಿನ ಪರ್ಫಾರ್ಮೆನ್ಸಸ್. ರಂಗ ಆ್ಯಂಡ್ ಗ್ಯಾಂಗ್ ಸ್ಟ್ಯಾಂಡ್ ಔಟ್ ಆಗ್ತಾರೆ. ಆ್ಯಂಡ್ ಸಿನಿಮಾದಲ್ಲಿ ಬಂದಿರೋ ಎಲ್ಲ ಪಾತ್ರಗಳು ಕೂಡ ಅವುಗಳ ಮೋಟಿವ್ ಏನಿತ್ತೋ ಅದನ್ನ ಅಚೀವ್ ಮಾಡೇ ಹೋಗ್ತವೆ. ಯಾವುದೂ ವೇಸ್ಟ್ ಆಗಿಲ್ಲ. ಫಹದ್ ಫಾಸಿಲ್ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಹಳೆ ಸಿನಿಮಾಗಳು ನೋಡುವಾಗ ಮಾಸ್ ಕ್ಯಾರೆಕ್ಟರ್ಗೆ, ಟಿಪಿಕಲ್ ಮಾಸ್ ಹೀರೋಗೆಲ್ಲ ಇವರು ಸೂಟ್ ಆಗ್ತಾರಾ ಅಂತ ಡೌಟ್ ಇತ್ತು. ಬಟ್ ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ಯಾವ ಹೀರೋಗೂ ಕಮ್ಮಿ ಇಲ್ಲ ಇವರು ಆ ಒಂದು ಮಾಸ್ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಅಂತ ಅನಿಸ್ತು. ಮೈನ್ ಸ್ಟ್ರೀಮ್ ಹೀರೋ ಆಗಿ ಈ ತರಹದ ಕ್ಯಾರೆಕ್ಟರ್ನ ತಗೊಳ್ಳೋದು ನಿಜವಾಗ್ಲೂ ಗಟ್ಸ್ಬೇಕು. ಯಾಕಂದರೆ ಅಲ್ಲಿ ಮೆಜಾರಿಟಿ ಇರೋದು ಬರೀ ಬಿಲ್ಡಪ್ ಆ್ಯಂಡ್ ಕೊನೆಯಲ್ಲಿ ಅದಕ್ಕೆ ಸ್ವಲ್ಪ ಪೇ ಆಫ್ ಇದೆ. ಆ 2 ಝೋನ್ಗಳಲ್ಲೂ ತುಂಬ ಚೆನ್ನಾಗಿ ಆಟ ಆಡಿ ಆಡಿಯನ್ಸ್ಗೆ ಹತ್ತಿರ ಆಗಿದ್ದಾರೆ ಅಂತ ಹೇಳ್ತೀನಿ. ನಾನು ಲಿಟ್ರಲಿ ಸಿನಿಮಾದಲ್ಲಿ ಎಮೋಷ್ನಲ್ ಆ್ಯಂಗಲ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಬಂತು ನೋಡ್ರಿ ಆ ಸೀಕ್ವೆನ್ಸು. ಅದು ಮಾತ್ರ ಚಿಂದಿ.
ಆ ಚೇಂಜ್ ಓವರ್ ಇದೆಯಲ್ಲ, ಅದೇ ಮಜಾ ಕೊಡೋದು ಈ ಸಿನಿಮಾದಲ್ಲಿ ಮೇಜರ್ ಆಗಿ. ಇನ್ನು ಆ 3 ಜನ ಹುಡುಗರಲ್ಲಿ ಶಾಂತನ್ ಅನ್ನೋ ಕ್ಯಾರೆಕ್ಟರ್ದು ಪರ್ಫಾರ್ಮೆನ್ಸ್ ತುಂಬ ಮಜಾ ಕೊಡುತ್ತೆ. ಆ ಕ್ಯಾರೆಕ್ಟರ್ಗೆ ಸಿಕ್ಕಿರೋ ಒನ್ ಲೈನರ್ಸ್ ಆ್ಯಂಡ್ ಮೊಮೆಂಟ್ಸ್ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಮೇಕಿಂಗ್ ಕೂಡ ಇದಕ್ಕೆ ಪ್ಲಸ್ ಪಾಯಿಂಟ್ ಅಂತೀನಿ. ಆ್ಯಕ್ಷನ್ ಎಪಿಸೋಡ್ಸಲ್ಲಿರೋ ಕ್ಯಾಮ್ರಾ ಮೂಮೆಂಟ್ಸ್, ಆ ಶಾರ್ಟ್ಸ್ ಸಖತ್ತಾಗಿ ಬಂದಿದ್ವು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದು ಇಂಡೋರ್ ಆ್ಯಕ್ಷನ್ ಬ್ಲಾಕ್ ಇದೆ, ಅದರ ಕೊರಿಯೋಗ್ರಫಿ ನಂಗೆ ಬಹಳ ಇಷ್ಟ ಆಯಿತು. ಸುಶಿನ್ ಶ್ಯಾಮ್ ಅಂತೀನಿ ಇದರ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಅಂತೂ ಸಖತ್ ಮಜಾ ಕೊಡ್ತಿತ್ತು ಪ್ರತಿ ಸೀನಲ್ಲೂ. ಪ್ರತಿ ಸೀನ್ನ ಇಂಟೆನ್ಷನ್ನ ತಿಳ್ಕೊಂಡು ಅದಕ್ಕೆ ನಮ್ಮನ್ನು ಫೀಲ್ ಮಾಡಿಸೋ ಹಾಗೆ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಇಲ್ಯೂಮಿನಾಟಿ ಸಾಂಗ್ ಅದು ಮಾತ್ರ ಸಿನಿಮಾದ ಹೈಲೈಟು. ಇನ್ನು ಸಿನಿಮಾನ ಸೆಟ್ ಮಾಡ್ಕೊಂಡಿರೋ ಜಾಗ ಆ್ಯಂಡ್ ಆ ನೇಟಿವಿಟಿಗೆ ಇವ್ರು ಕೊಟ್ಟಿರೋ ರೆಸ್ಪೆಕ್ಟ್ ತುಂಬ ಹಿಡಿಸ್ತು. ಸಿನಿಮಾದಲ್ಲಿ ಒಂದು 25% ಕನ್ನಡನೇ ಇದೆ. ರಂಗ ಕ್ಯಾರೆಕ್ಟರ್ ಅಂತೂ ಅರ್ಧ ಕನ್ನಡ ಇನ್ನರ್ಧ ಮಲಯಾಳಂನೇ ಮಾತಾಡುತ್ತೆ. ಆ್ಯಂಡ್ ಫಹದ್ ಅವ್ರು ಎಕ್ಸ್ಟ್ರಾಡಿನರಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ ಒಂದು ಕ್ಯಾರೆಕ್ಟರ್ನ. ಹಾಗೆ ಈ ಸಿನಿಮಾದಲ್ಲಿ ಇಷ್ಟು ದಿನ ಕಣ್ಮರೆಯಾಗಿದ್ದ ಕೆಲವು ಸೈಡ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ. ಅವ್ರನ್ನ ನೋಡಿ ಸ್ವಲ್ಪ ಖುಷಿ ಆಯಿತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅನಿಸಿದ್ದೇನಪ್ಪ ಅಂತಂದರೆ ಇದರ ಪ್ಲಾಟ್ ತುಂಬ ಸಣ್ಣ ಕತೆ. ಕೂತ್ಕೊಂಡು ಹೇಳಿದರೆ 2ರಿಂದ 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಅದರಲ್ಲಿ ಜಾಸ್ತಿ ಲೇಯರ್ಸ್ ಅನ್ನೋದಿಲ್ಲ, ಕಾನ್ಫ್ಲಿಕ್ಟ್ಗಳು ತುಂಬ ಕಮ್ಮಿ ಇತ್ತು. ಸೊ ಕಥೆಯಲ್ಲಿ ಸ್ವಲ್ಪ ಫ್ರೀ ಹ್ಯಾಂಡ್ ಬಿಟ್ಟು ಇವ್ರು ಜಾಸ್ತಿ ಎಕ್ಸಿಕ್ಯೂಷನ್ ಕಡೆ ಗಮನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಆ ಸಬ್ಸ್ಟೆನ್ಸ್ ಅನ್ನೋದು ಸ್ವಲ್ಪ ಗಟ್ಟಿಯಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತು. ಫಸ್ಟ್ ಹಾಫ್ ಪೂರ್ತಿ ಒಂದು ಗೋಲ್ ಮೇಲೆ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಹಾಫ್ ಕೂಡ ಅಷ್ಟೇ. ಕೊನೆಗೆ ಏನು ಅನ್ನಿಸ್ತು ಅಂತಂದರೆ ಎಲ್ಲದನ್ನೂ ಮರೆತುಬಿಟ್ಟು ಜಸ್ಟ್ ಈ ಕಾಮಿಡಿ ರಂಗ ಅನ್ನೋ ಕ್ಯಾರೆಕ್ಟರ್ ಮಾತ್ರ ಸುತ್ತೋಕ್ಕೆ ಶುರು ಮಾಡಿಬಿಟ್ರಲ್ಲ, ಆ ಹುಡುಗರ ಕ್ಯಾರೆಕ್ಟರ್ಗಳ ಕಡೆ ಸ್ವಲ್ಪ ಫೋಕಸ್ ಬೇಕಿತ್ತು ಅಂತ ಅನ್ನಿಸ್ತು ಅಷ್ಟೇ ಅವಾಗ. ನನ್ನ ಪ್ರಕಾರ ಹೇಳಬೇಕಂದ್ರೆ ಥಿಯೇಟ್ರಲ್ಲಿ ತುಂಬ ಮಜಾ ಮಾಡ್ಕೊಂಡು ನೋಡಿದಂಥ ಸಿನಿಮಾ ಇದು. ನಾನು ಹೋಗಿದ್ದು ಒಬ್ಬನೇ, ಬಟ್ ಥಿಯೇಟ್ರಲ್ಲಿ 75% ಫುಲ್ ಆಗಿತ್ತು. ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ಫ್ಯಾಮಿಲಿ ಜೊತೆ ನೋಡ್ಬೋದು, ಗೊತ್ತಿಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ಇದೆಷ್ಟು ಇಷ್ಟ ಆಗುತ್ತೆ ಅಂತ. ಬಟ್ ಈಗಿನ ಯಂಗ್ ಜನ್ರೇಷನ್ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ಸಿನಿಮಾ ಹಿಡಿಸುತ್ತೆ ಅಂತ ಹೇಳಬಲ್ಲೆ. ಆ್ಯಂಡ್ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4/5. ಸಿನಿಮಾನ ಇಷ್ಟಪಡೋರು ನೀವಾದರೆ ಖಂಡಿತ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಕನ್ನಡದಲ್ಲೇ ನೋಡಬೇಕು ಅನ್ನೋರಿಗೆ OTTಲಿ ಕನ್ನಡದಲ್ಲಿ ಬಂದಾಗ ತಿಳಿಸ್ತೀನಿ, ಆವಾಗಲೇ ನೋಡಿ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.